ಹಲೋ, ನಮಸ್ಕಾರ. ಇವತ್ತು ನಮ್ಮೂರಲ್ಲಿ ವಿದ್ರಾಶ್ವತ್ಥ ಜಾತ್ರೆ ನಡೀತಾ ಇದೆ. ಸೊ ಆ ಜಾತ್ರೆಯ ಬ್ಲಾಗ್ ಇದು. ಸೊ ಆ ಜಾತ್ರೆಗೆ ಹೋಗೋಣ. ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಳಿ ಇರುವ ವಿದ್ರಾಶ್ವತ್ಥದ ಐತಿಹಾಸಿಕ ಅಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಪ್ರಮುಖ ವಾರ್ಷಿಕ ಉತ್ಸವವೇ ವಿದ್ರಾಶ್ವತ್ಥ ಬ್ರಹ್ಮರಥೋತ್ಸವ. ಈ ಭವ್ಯ ರಥೋತ್ಸವವು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ. ಈಗ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಶ್ವತ್ಥನಾರಾಯಣ ಸ್ವಾಮಿ ವಿಗ್ರಹವನ್ನು ಸಾಂಪ್ರದಾಯಿಕ ವಾದ್ಯಗಳ ಶಬ್ದಗಳೊಂದಿಗೆ ಮತ್ತು ಭಕ್ತರ ಜಯಘೋಷಣೆಗಳೊಂದಿಗೆ ಭವ್ಯವಾದ ಬ್ರಹ್ಮ ರಥೋತ್ಸವ ಮೇಲೆ ಕೊಂಡೊಯ್ಯಲಾಗುತ್ತದೆ. ಈ ಉತ್ಸವದಲ್ಲಿ ವಿಶೇಷ ಪೂಜೆ, ಅಶ್ವತ್ಥನಾರಾಯಣ ಸ್ವಾಮಿಗೆ ಅಭಿಷೇಕ ಹಾಗೂ ಮುಂತಾದ ಪೂಜೆಗಳು ನಿರ್ವಹಿಸಲಾಗುತ್ತದೆ. ಹಾಗೂ ಈ ರಥೋತ್ಸವ ನೋಡಲು ತಾಲೂಕಿನಾದ್ಯಂತ ಭಕ್ತ ವೃಂದ ಇಲ್ಲಿ ಸೇರಿದ್ದಾರೆ. ಕಾಣಬಹುದಾಗಿದೆ ನೋಡಿ, ಎಷ್ಟು ಜನ ಸೇರಿದ್ದಾರೆ. ಇಲ್ಲಿ ನೆರೆದಿರುವಂತ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಕುಡಿಯುವ ನೀರು, ಪಾನಕ, ಮಜ್ಜಿಗೆ, ಕೋಸಂಬರಿ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿರ್ತಾರೆ. ಈಗ ಗೌರಿಬಿದನೂರು ತಾಲೂಕಿನ ಶಾಸಕರಾದಂಥ ಪುಟ್ಟಸ್ವಾಮಿ ಗೌಡರು ಹಾಗೂ ತಾಲೂಕಿನ ತಹಸೀಲ್ದಾರ್ ಆದಂಥ ಶ್ರೀ ಅರವಿಂದ್ ಅವರಿಂದ ಈ ಐತಿಹಾಸಿಕ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ಅವರು ಪೂಜೆ ಸಲ್ಲಿಸುವುದರ ಮೂಲಕ ಈ ವಿದ್ರಾಶ್ವತ್ಥ ಐತಿಹಾಸಿಕ ಬ್ರಹ್ಮ ರಥೋತ್ಸವ ಕೆಲವೇ ಕ್ಷಣಗಳಲ್ಲಿ ಚಾಲನೆ ದೊರೆಯಲಿದೆ. ಈಗ ರಥಕ್ಕೆ ಚಾಲನೆ ದೊರಕಿದೆ. ಭಕ್ತರು ರಥ ಎಳೆಯುತ್ತಿದ್ದಾರೆ. ರಥ ಸಾಗುವ ಹಾದಿಯಲ್ಲಿ ಭಕ್ತರು ಬಾಳೆಹಣ್ಣು, ದವನ ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಿದ್ದಾರೆ. ನೋಡಿ, ಎಲ್ಲಿ ಕಣ್ಣಾಯಿಸಿದ್ರು ಜನಸಾಗರ. ತಾಲೂಕು ಹಾಗೂ ಜಿಲ್ಲೆ ಸುತ್ತಮುತ್ತಲ ಗ್ರಾಮಗಳು ಮತ್ತು ಆಂಧ್ರ ಪ್ರದೇಶ ವಿವಿಧೆಡೆಯಿಂದ 15,000ಕ್ಕೂ ಹೆಚ್ಚು ಜನರು ಈ ಭಕ್ತರು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿನ ಅಶ್ವತ್ಥ ಮರದ ಕಡೆ ನಾಗರಕಲ್ಲನ್ನು ಪ್ರತಿಷ್ಠಾಪಿಸೋದು ಒಂದು ಪವಿತ್ರವಾದ ಕಾರ್ಯ ಅಂತ ಇಲ್ಲಿ ನಂಬ್ತಾರೆ ಎಲ್ಲರೂ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು, ಸಂತಾನ ಭಾಗ್ಯ ಹಾಗೂ ಮತ್ತು ವಿವಾಹ ದೋಷಗಳನ್ನು ನಿವಾರಣೆಗೋಸ್ಕರ ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸ್ತಾ ಹೋಗ್ತಾ ಇರ್ತಾರೆ. ಇದು ಪ್ರತಿ ವರ್ಷ ಇಲ್ಲಿ ಕಂಡು ಬರುತ್ತೆ. ವಿದುರನ್ನು ಸಂಧ್ಯಾ ವಂದನೆ ಮಾಡುವಾಗ ಅವನಿಗೆ ಸಣ್ಣ ಅಶ್ವತ್ಥ ಸಸಿ ಸಿಗುತ್ತೆ. ಆ ಸಸಿಯನ್ನು ನೆಟ್ಟ ಅಶ್ವತ್ಥ ಮರವಾದ್ದರಿಂದ ಈ ಸ್ಥಳಕ್ಕೆ ವಿದುರಾಶ್ವತ್ಥ ಎಂಬ ಹೆಸರು ಬರುತ್ತೆ. ಇಲ್ಲಿ ಒಬ್ಬ ಆಂಟಿ ರಂಗೋಲಿ ಬಿಡಿಸೋದನ್ನ ತೋರಿಸ್ತಾರೆ. ಇದನ್ನ ಮಾರ್ತಾರೆ ಕೂಡ ಇಲ್ಲಿ. ಓಕೆನಾ. ಮತ್ತೆ ಈ ವಿದ್ರಾಶ್ವತ್ಥದಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ಕಡ್ಲೆಪುರಿ ಮತ್ತೆ ಬತಾಸ್. ಈ ಜಾತ್ರೆಗೆ ಬಂದವರು ಪ್ರತಿಯೊಬ್ಬರೂ ಇದನ್ನ ತಗೊಂಡು ಹೋಗ್ತಾರೆ. ಇದು ದೇವಸ್ಥಾನದ ಒಳಗೆ ಹೋಗೋ ದಾರಿಯಲ್ಲಿ ಎಲ್ಲ ಅಂಗಡಿಗಳು. ಈ ಅಂಗಡಿಯಲ್ಲಿ ಪೂಜಾ ಸಾಮಗ್ರಿಗಳು, ಕಡ್ಲೆಪುರಿ, ಇನ್ನು ಏನೇನಿದೆ ಎಲ್ಲ ಕಾಣಿಸುತ್ತೆ. ಕೊನೆಗೆ ನೋಡ್ಕೊಬಿಡಿ ರಥೋತ್ಸವನ. ಎಲ್ಲರೂ ಗೋವಿಂದ ಅಂದ್ಬಿಡಿ. ನೋಡಿ, ಈ ಥರ ಕಡಲೆಪುರಿ ಮತ್ತು ಬತಾಸು ಮತ್ತು ಮಿಕ್ಸರ್. ನಿಮ್ಗೆ ಎಲ್ಲೋ ಮಿಕ್ಸರ್ಗಳಲ್ಲೂ ಥರ ಮಿಕ್ಸರ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ ಕೊಡ್ತಾರೆ. ಸೊ ಇಲ್ಲಿಗೆ ಐತಿಹಾಸಿಕ ವಿದ್ರಾಶ್ವತ್ಥ ಜಾತ್ರಾ ಮಹೋತ್ಸವದ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಮತ್ತೊಂದು ವಿಡಿಯೋಲಿ ಇನ್ನೇನಾದರೂ ತಗೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತೀನಿ. ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀವಿ.